ತಾರಾಶ್ರೀ గారు. ನಮಸ್ಕಾರ. ನನ್ನ ಹೆಸರು ತಾರಶ್ರೀ ಅಂತ. ಆ, ನಾನು ನನಗೆ ಏಜು 49. ನಾನು ಬೆಂಗಳೂರಿಂದ ಮಾತಾಡ್ತಿದ್ದೀನಿ. ನನಗೆ ಸಜೆಸ್ಟ್ ಮಾಡಿದ್ದು ಮಮತಾ ಅವರು. ಆ್ಯಕ್ಚುಲಿ ನಾನು ಈ ಪ್ರೋಗ್ರಾಮ್ಗೆ ಹೇಗೆ ಬಂದೆ ಅಂದರೆ, ಏನಕ್ಕೆ ಬಂದೆ ಅಂದರೆ, ಒಂದು ಸ್ಪಿರಿಚುವಲ್ ಮತ್ತೊಂದು ಹೆಲ್ತ್ ತುಂಬಾ ಪ್ರಾಬ್ಲಮ್ಸ್ ಇತ್ತು. ಹಾಗಾಗಿ ಅದು ಕ್ಯೂರ್ ಆಗಬೇಕಿತ್ತು. ಸೊ ಅದಕ್ಕೋಸ್ಕರ ಬಂದಿದ್ದೀನಿ. ಅಂದರೆ ನನಗೆ ತುಂಬ ವರ್ಷದಿಂದ, ಅಂದರೆ ಒಂದು 2-3 ವರ್ಷದಿಂದ ಜಾಯಿಂಟ್ ಪೇನ್ಸು, ಬಾಡಿ ಪೇನ್ಸು, ಹೀಲ್ ಪೇನ್ ಆ ಥರ ಎಲ್ಲ ಇದೆ. ಬಟ್ ಈಗ 1 ಮಂತ್ ಬ್ಯಾಕು, 1 or 2 ಮಂತ್ ಬ್ಯಾಕು ತುಂಬ ವಿಪರೀತ ಅಂದರೆ ವಿಪರೀತ ಆಗಿ ಕೆಲಸನೇ ನಾನು ಬಿಟ್ಬಿಟ್ಟೆ. ಅಂದರೆ ನಾನು ಆ್ಯಕ್ಚುಲಿ ಬ್ಯೂಟಿಷನ್ನು. ಸೊ ಬ್ಯೂಟಿಷನ್ ಆ ವರ್ಕಿಂದ ಕೂಡ ನನಗೆ ಕೈ ನೋವು ಅದೆಲ್ಲ ತುಂಬಾ ಬರ್ತಾಯಿತ್ತು, ಆಗ್ತಿರ್ಲಿಲ್ಲ. ಸೊ ಅದಕ್ಕಾಗಿ ನಾನು ಕೆಲಸನೇ ಬಿಟ್ಟು ಮನೇಲಿ ರಿಲ್ಯಾಕ್ಸ್ ಮಾಡೋಣ, ರೆಸ್ಟ್ ತಗೊಳ್ಳೋಣ ಅಂತೇಳಿ ಬಿಟ್ಬಿಟ್ಟೆ. ನನಗೆ ಸ್ವಲ್ಪ ಅಂದರೆ ಅದೇ ಬಾಡಿ ಪೈನು, ಜಾಯಿಂಟ್ ಪೈನ್ಸು, ಹೀಲ್ ಪೈನ್ಸು, ಹಿಪ್ಸ್ ಅಂದರೆ ಸೊಂಟ ನೋವು. ಅಂದರೆ ಎಷ್ಟಾಗಿತ್ತಂದರೆ, ಸೊಂಟದ ಮೇಲೆ ಕೈ ಇಟ್ಕೊಂಡು ನಾನು ಓಡಾಡ್ತಾ ಇದ್ದೆ, ಅಷ್ಟು ಜಾಸ್ತಿ ಆಗಿತ್ತು. ಕಾಲು ನಡೆಯೋಕ್ಕಾಗ್ತಿರ್ಲಿಲ್ಲ, ಕುಂತ್ಕೊಂಡು ನಡೀತಾ ಇದ್ದೆ. ಅಂದರೆ ಹೀಲ್ಸ್ ಪೇಯ್ನ್, ನೀ ಪೇಯ್ನ್ ಇಲ್ಲ, ಹೀಲ್ಸಲ್ಲಿ ಪೇಯ್ನ್ ಆಗ್ತಾಯಿತ್ತು ತುಂಬ. ಸೊ ಅದಾಯಿತು. ಮತ್ತು ಜಾಯಿಂಟ್ಸ್ ಅಂದರೆ ನನಗೆ ಎಲ್ಲೆಲ್ಲಿ ಜಾಯಿಂಟ್ಸ್ ಇದೆ ಅಂತ ನಂಗೆ ಗೊತ್ತಾಗ್ತಾ ಇತ್ತು. ಅಷ್ಟು ಒಂದೊಂದು ಜಾಯಿಂಟಲ್ಲೂ ನನಗೆ ಅಷ್ಟು ಪ್ರಾಬ್ಲಮ್ ಅಂದರೆ ಪೇಯ್ನ್ ಇತ್ತು. ಅಂದರೆ ಮೇ ಬಿ ನನಗೆ ಹಿಮೋಗ್ಲೋಬಿನ್ ಕಡಿಮೆ ಇರೋದಾಗಲಿ, ವಿಟಮಿನ್ D, B12 ಅದೇನೇನು ಹೇಳ್ತಾರಲ್ಲ, ಮೇ ಬಿ ಅದೆಲ್ಲ ಕಮ್ಮಿ ಇರೋದ್ರಿಂದ ವೀಕ್ನೆಸ್ ಆಗಿ ಇಷ್ಟೆಲ್ಲ ಪೇಯ್ನ್ಸ್ ಜಾಸ್ತಿ ಆಯ್ತು ಅಂದ್ಕೊತೀನಿ. ಹೇಳ್ಬೇಕಂದ್ರೆ ನಾನು ಆ್ಯಕ್ಚುಲಿ ಧ್ಯಾನದಲ್ಲಿದ್ದೀನಿ, ಧ್ಯಾನ ಮಾಡ್ತಿದ್ದೀನಿ, ಮೆಡಿಟೇಷನ್ನು. ಆದರೆ ಅಲ್ಲಿ ಹೇಳ್ತಿದ್ರು ನೋ ಮೆಡಿಸನ್ ನೋ ಡಾಕ್ಟರ್ ಅಂತ, ಹೀಗೆ ಹಾಗೇ ನಾವು ಕ್ಯೂರ್ ಮಾಡ್ಬೋದು ಅಂತ. ನಾನು ಅದನ್ನು ನಂಬ್ಕೊಂಡು ಮಾಡ್ತಾ ಆ್ಯಕ್ಚುಲಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಬೆಟರ್ ಫೀಲ್ ಆಗಿತ್ತು. ಬಟ್ ಆಮೇಲೆ ಅದು ನನಗೆ ಸಮ್ ಟೈಮ್ ಸಿಗ್ತಿಲ್ಲ ಅಥವಾ ಏನೋ ಪ್ರಾಬ್ಲಮ್ಮಿಂದ ನಾನು ಧ್ಯಾನ ಅಷ್ಟು ಸರಿಯಾಗಿ ಮಾಡೋಕ್ಕಾಗ್ತಿರ್ಲಿಲ್ವೇನೋ. ಸೊ ನನಗದು ವಿತೌಟ್ ಮೆಡಿಸಿನ್, ನಾನು ಡಾಕ್ಟ್ರ್ ಹತ್ರ ಹೋಗಬಾರ್ದು ಅಂತೇಳಿ ನಾನೇ ಕ್ಯೂರ್ ಮಾಡ್ಕೋಬೇಕಂತೇಳಿ ಮೆಡಿಟೇಷನಿಂದ ಮಾಡ್ತಾಯಿದ್ದೆ. ಸಫರ್ ಮಾಡ್ತಿದ್ದೆ ಮೆಡಿಟೇಷನ್ ಅಂದರೆ ಮೆಡಿಸನ್ ತೊಗೊಳ್ಳೋದು, ಹಂಗೆ ಪೇಯ್ನ್ ಸಫರ್ ಮಾಡ್ತಿದ್ದೆ. ಅದಾಗಿ ಏನಾಯಿತು, ಜಾಸ್ತಿ ಆಗೋಯ್ತು. 1 ವರ್ಷ 1.5 ವರ್ಷದಿಂದ ಜಾಸ್ತಿ ಆಗ್ತಾ ಬಂದ್ಬಿಡ್ತು. ನಾನು ಇವತ್ತು ಹೋಗುತ್ತೆ ನಾಳೆ ಹೋಗುತ್ತೆ ಅಂತ ನಂಬ್ಕೊಂಡು ಧ್ಯಾನ ಮಾಡಿಕೊಂಡು ಅದರಲ್ಲೇ ಏನು ಗ್ರೋತ್ ಆಗುತ್ತೋ ನೋಡ್ತಾ ನಾನು ಬಂದೆ. ಬಟ್ ಅದು ಏನೂ ಅಷ್ಟು ರಿಸಲ್ಟ್ ಕೊಟ್ಟಿಲ್ಲ. ಕೊನೆಗೆ ಏನಾಯಿತು, ನಾನು ಕೆಲಸ ಬಿಟ್ಟು ಇದ್ದಾಗ ನಮ್ಮ ಯಜಮಾನ್ರು ನೋಡೋಕ್ಕಾಗ್ದಿರ ನೀನು ಏನೋ ಸಫರ್ ಮಾಡ್ತಿದ್ದೆ, ತುಂಬ ನೋವು ಅನುಭವಿಸಿದ್ದೆ ಅಂತ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದರು. ಅವರು ನೋಡಿದ್ರೆ ಗೊತ್ತು ನನಗೆ ಏನು ವೀಕ್ನೆಸ್ ಇದೆ, ನನಗೆ ಗೊತ್ತು ಪೇಷಂಟ್ ನಾನು ಎಲ್ಲ ಪ್ರಾಬ್ಲಮ್ ಇದೆ ಅಂತೇಳಿ. ಬಟ್ ಅವ್ರು ನನಗೆ ಮೆಡಿಸನ್ ಕೊಡಲಿಲ್ಲ. ಆ ಟೆಸ್ಟ್ ಈ ಟೆಸ್ಟ್ ಅಂತೇಳಿ ಒಂದಿಷ್ಟುದ್ದಲ್ಲಿ ಇಷ್ಟು ಕೊಟ್ಬಿಟ್ಟು ಒಂದು 5-6 ಸಾವಿರ ಆಗುತ್ತೆ ಅಂತ ಹೇಳಿದ್ರು. ನನಗದು ಬೇಜಾರಾಗೋಯ್ತು. ಇಷ್ಟು ದುಡ್ಡಿದ್ರೆ ಏನು ಸುಮ್ಮನೆ ಬರುತ್ತಾ ದುಡ್ಡು? ಸೊ ನನಗೆ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ಮೆಡಿಸನ್ ಹಾಕೊಳ್ಳೋಕೆ ಇಷ್ಟ ಇಲ್ಲ, ಅದರಲ್ಲೂ ಅವರಿಗೆ ಸುಮ್ಮನೆ ದುಡ್ಡು ಕೊಡೋಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಬಂದುಬಿಟ್ಟು ನಮ್ಮ ಯಜಮಾನ್ರಿಗೆ ಹೇಳಿದೆ, ಇಲ್ಲ ನನಗೆ ಬೇಡ, ನನಗೆ ಮೆಡಿಸನ್ನು ನಾನು ಮನೆಯಲ್ಲೇ ಯೂಟ್ಯೂಬೆಲ್ಲ ಟಿಪ್ಸ್ ಇರುತ್ತಲ್ಲ ಅದೆಲ್ಲ ಈ ನಡುವೆ ಎಲ್ಲರೂ ಅದು ಹೇಳ್ತಿದ್ದಾರೆ, ಟ್ರೀಟ್ಮೆಂಟ್ನ ತೊಗೊಂಡ್ರೆ ಕಮ್ಮಿ ಆಗುತ್ತೆ ಅಂತ. ಸೊ ಅದು ನೀವು ಮಾಡೋಣ ಟ್ರೈ ಒಂದು ಸರಿ ಅಂತೇಳಿ ನಾನು ಫ್ರೂಟ್ಸ್ ತೊಗೊಂಡು ಬಂದು, ನಟ್ಸ್ ಅದೆಲ್ಲ ಡ್ರೈ ಫ್ರೂಟ್ಸ್ ತೊಗೊಂಡು ಬಂದು ಯೂಟ್ಯೂಬ್ ಟಿಪ್ಸ್ ಎಲ್ಲ ಮಾಡಿ ಟ್ರೈ ಮಾಡಿದೆ. ಅದೇನಾಯಿತು, ಅದು ಇನ್ನೂ ಜಾಸ್ತಿ ಆಯಿತು. ಈಗ ನನಗೆ ಫಿಸಿಕಲ್ ಆ್ಯಕ್ಟಿವಿಟಿ ಏನಿಲ್ಲ, ಮಾಡಲಿಕ್ಕಾಗಲ್ಲ, ಯಾಕಂದರೆ ಎಲ್ಲ ಪೇಯ್ನ್ಸ್. ಹಾಗಾಗಿ ವಾಕಿಂಗ್ ಎಕ್ಸಸೈಸು ಏನಿಲ್ಲ. ಆಮೇಲೆ ನೋಡಿದ್ರೆ ಊಟ ಮಾಡು, ರೆಸ್ಟ್ ತಗೋ, ತಿನ್ನು, ಅದೇ ಆಗ್ತಾಯಿತ್ತು. ಸೊ ಏನಾಯಿತು, ಒಂದು ಸ್ವಲ್ಪನೂ ಪೇಯ್ನ್ ಕಡಿಮೆ ಆಗಿಲ್ಲ, ಹೆಲ್ತ್ ವೈಸ್ ಸರಿ ಹೋಗಿಲ್ಲ. ಮತ್ತು ನನಗೆ ನನ್ನ ವೆಯ್ಟ್ ಕೂಡ ಜಾಸ್ತಿ ಆಗೋದೆ, ಅದು ಇನ್ನೂ ಹೆಚ್ಚಾಗ್ತಾ ಹೋಯಿತು. ತುಂಬಾ ಬೇಜಾರಾಯಿತು. ಆಮೇಲೆ ಡಾಕ್ಟ್ರು ಬೇಡ ಅಂಥೇಳಿ ನಾನು ಆಕ್ಯುಪ್ರೆಷರ್ ಪಾಯಿಂಟ್ಸ್ದು ಚಪ್ಪಲ್, ಸ್ಲಿಪ್ಪರ್ ಆಗಲಿ ಮತ್ತು ಫುಟ್ ಮ್ಯಾಟ್ ಆಗಲಿ ತಗೊಳ್ಳೋದು, ಮತ್ತು ಐ ಬರ್ನಿಂಗ್ಗೆ ಪ್ಯಾಡು, ಅಲೋವೆರಾ ಜೆಲ್ ಪ್ಯಾಡು, ಇದನ್ನೆಲ್ಲ ತಗೊಂಡು ಸರಿ ಮಾಡ್ಕೊಳ್ಳೋಣ ಅಂತ ಆರ್ಡ್ರ್ ಮಾಡಿದೆ. ಅದು ಬರಲೇ ಇಲ್ಲ. 20 ಡೇಸ್ ಮೇಲಾಯಿತು, ಅದು ಬರಲೇ ಇಲ್ಲ. ಕೊನೆಗೆ ಒಂದು ಸತಿ ನನಗೆ ಎಷ್ಟು ಅಳು ಬರ್ತಿತ್ತಂದರೆ, ಇಷ್ಟೇನಾ ನಾನು ಕೇಳ್ಕೊಂಬಂದಿದ್ದು, ಈ ನೋವು ಅನುಭವಿಸ್ಬೇಕು ಅಂತಲೇ ನಾನು ಕೇಳ್ಕೊಂಡು ಬಂದಿದ್ದು ಅಂತ ನನಗೆ ಆ ಫೀಲ್ ಆಗೋಯ್ತು. ಆಮೇಲೆ ಏನಾಯಿತು, ಸೊ ಹಿಂಗೆ ಯೋಚನೆ ಮಾಡ್ತಾ ಇರೋವಾಗ ಆ ಫೀಲ್ ಮಾಡ್ಕೊಂಡು ನಾನು ಕೂತ್ಕೊಂಡಿದ್ದಾಗ ಒಂದು ಮೆಸೇಜ್ ಬಂತು ನನಗೆ. ಸೊ ಮೆಸೇಜಲ್ಲಿ ನೋಡಿದ್ರೆ ಇವು ಮಮತಾ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದ್ದಿದ್ದು. ಅವ್ರಿಗೆ ಕಾಲ್ ಮಾಡಿದ್ರೆ ಅವರೆಲ್ಲ ಹೇಳಿದ್ರು ಡೀಟೇಲ್ ಅಂತೇಳಿ, ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗುತ್ತೆ, ಜಾಯ್ನ್ ಆಗಿ ಅಂತ. ಸೊ ಅದು ಅಂದ್ಕೊಂಡೆ ನಾನು, ಇದು ಮಾಡ್ತೀನ ಇಲ್ವಾ ಅಂತ. ಯಾಕಂದರೆ ನನಗೆ ಅಷ್ಟು ಪ್ರಾಬ್ಲಮ್ಸ್ ಇದೆ, ಗ್ಯಾಸ್ಟ್ರಿಕ್ ಇದೆ, ಊಟ ಮಾಡಿದ್ರೆ ಆಗಲ್ಲ, ತುಂಬ ಹೆವಿ ತೇಗ್ ಬರೋದು, ಹೊಟ್ಟೆ ಊತ ಬರೋದು, ಇದೆಲ್ಲ ಆಗ್ತಾಯಿತ್ತು. ಹಾಗಾಗಿ ನಾನು ಇದು ಮಾಡ್ತೀನ ಇಲ್ವಾ ಅಂತ ಡೌಟ್ ಇತ್ತು. ಆದ್ರೂ ಡಾಕ್ಟ್ರ್ ಹತ್ರ ಹೋಗಬಾರ್ದು, ಏನೋ ಮನೇಲೇ ಟ್ರೀಟ್ಮೆಂಟ್ ತೊಗೊಳ್ಳೋಣ, ಇದು ನಮ್ಮ ಹತ್ರಕ್ಕೆ ಬಂದಿದೆ, ನೋಡೋಣ. ಇದು ನಿರಾಹಾರ ಪದ್ಧತಿ ಹೇಳಿದ್ದು ಪತ್ರಿಜಿ ಅವರೇ.
ಸೊ ಹಾಗಾಗಿ ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು. ಸೊ ಓಕೆ, ಜಾಯಿನ್ ಆದಮೇಲೆ 2 ಡೇಸ್, ಆ 2 ಡೇಸ್ ಫಸ್ಟ್ ಲಿಕ್ವಿಡ್ ಐಟಮಲ್ಲಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಕೊಡ್ತು ನನಗೆ ಅಂದರೆ, ನಂಗೆ ಗೊತ್ತಾಗೋಯ್ತು, ಓಕೆ ಇದು ನಾನು ಆರಾಮಾಗಿ ಮಾಡ್ಬೋದು, ಅಂದರೆ ಕ್ಯೂರ್ ಆಗುತ್ತೆ ಅಂತ ಒಂದು ನಂಬಿಕೆ ಬಂತು ನನಗೆ. ಸೊ ಓಕೆ, ಅದು ಕಂಟಿನ್ಯೂ ಮಾಡಿದೆ. 2 ಡೇಸ್ ಊಟ, ಮತ್ತು ನೆಕ್ಸ್ಟ್ 2 ಡೇಸ್ ಊಟ ಮಾಡ್ಬೋದು ಅಂತ ಹೇಳಿದ್ರು. ಆವಾಗ ಮಾಡಿ ತುಂಬ ಅಂದರೆ ಹೆವಿ ಅನ್ನಿಸ್ತು. ಅವಾಗ ಇದೇ ನಮಗೆ ಚೆನ್ನಾಗಿತ್ತು, ಲಿಕ್ವಿಡಲ್ಲೇ ಚೆನ್ನಾಗಿತ್ತು, ಲೈಟಾಗಿರ್ತಾಯಿತ್ತು. ಅದು ಹೆವಿ ಅನ್ನಿಸ್ತು, ನಿದ್ದೆ ಬರ್ತಾಯಿತ್ತು. ಓಕೆ, ಅದು ಒಂದು ಬಿಡಬಾರ್ದು, ಅವ್ರು ಏನು ಹೇಳಿದ್ರು ಅದನ್ನು ಮಾಡಬೇಕಂತೇಳಿ ನಾವು ಕಂಟಿನ್ಯೂ ಮಾಡ್ತಾ ಹೋದ್ವಿ. ಅದಾದಮೇಲೆ 7 ಡೇಸ್ ಅಂತ ಹೇಳಿದ್ರು. ಓಕೆ, ಅದು ಬರ್ತಾ ನಮಗೆ ರಿಸಲ್ಟ್ ಗೊತ್ತಾಯಿತು. ಅದೇನಂದರೆ ನನಗೀಗ ಆ್ಯಕ್ಚುಲಿ ನಾನು 24 ಕಂಪ್ಲೀಟ್ ಆರಾಮಾಗಿ ಮುಗಿಸಿದ್ದೀನಿ. ಅದರಲ್ಲಿ ನನಗೆ ಜಾಯಿಂಟ್ ಪೇಯ್ನ್ ಅನ್ನೋದಿಲ್ಲ, ಬಾಡಿ ಪೇಯ್ನ್ ಅನ್ನೋದಿಲ್ಲ, ಕಾಲು ಹೀಗೆ ಎಲ್ಲ ತಿರುಗಿಸಿ ನೋಡ್ತಾ ಇದ್ದೀನಿ. ಅದು ನೋವು ಅನ್ನೋದು ಎಲ್ಲೋಯ್ತು ಅಂತ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಕ್ಯೂರ್ ಆಗಿದೆ. ಜಾಯಿಂಟ್ ಪೇಯ್ನ್ ಅನ್ನೋದಿಲ್ಲ, ಮಲ್ಕೊಂಡ್ರೆ ಸೊಂಟ ನೋವಿದ್ದಲ್ಲ ಈ ಕಡೆ ಆ ಕಡೆ ತಿರ್ಗೋಕ್ಕಾಗ್ತಾಯಿಲ್ಲ. ಇವಾಗ ಈಸಿಯಾಗಿ ಓಡಾಡ್ತಾ ಇದ್ದೀನಿ. ಮೆಟ್ಲು ಹತ್ತಿದ್ರೆ ಗ್ರಿಲ್ ಇಟ್ಕೊಂಡು ಹತ್ತಿ ಇಳಿತಾ ಇದ್ದೆ. ಆದರೆ ಇವಾಗ ವಿತೌಟ್ ನಾನೇನು ಇಟ್ಕೊಂಡಿರೋ ಚಿಕ್ಕ ಮಕ್ಕಳ ಥರ ಚಕ ಅಂತ ಹತ್ತಿ ಚಕ ಅಂತ ಇಳಿತಿದ್ದೀನಿ. ಅದು ನನಗೆ ತುಂಬ ಖುಷಿ ಆಗ್ತಾಯಿದೆ. ಮತ್ತು 1.5 ಇಯರಿಂದ ಸುಮಾರು 1.5 ವರ್ಷದಿಂದ ಅದೇ ಇದು ನನಗೆ ವೆಯ್ಟ್ ಎತ್ತಕ್ಕಾಗ್ತಿರ್ಲಿಲ್ಲ. ಜಾಯಿಂಟ್ ಪೇಯ್ನ್ ಇರೋದ್ರಿಂದ ಈ ನೆಕ್ಕಿಂದ ಹಿಡಿದು ಕೈ ಎಲ್ಲ ಫುಲ್ಲು ಹೆಬ್ಬೆರಳವರೆಗೂ ನೋವಿತ್ತು. ಯಾಕೆಂದರೆ ಅದು ನಮ್ಮದು ಕೆಲಸ ಹಂಗಿತ್ತು, ಆ ಪ್ರೆಷರ್ ಕೊಡಬೇಕಿತ್ತು. ಹಾಗಾಗಿ ವರ್ಕ್ ಜಾಸ್ತಿ ಇದ್ದಿದ್ದರಿಂದ ಆ ನೆಕ್ ಪೇಯ್ನ್ ಅನ್ನೋದು ಸ್ಟಾರ್ಟ್ ಆಗಿ ಹೆಬ್ಬೆರಳವರೆಗೂ ಬರ್ತಾಯಿತ್ತು. ಸೊ ಅದು ಪರ್ಕೆ ಇಟ್ಕೊಳಕ್ಕಾಗ್ತಿರ್ಲಿಲ್ಲ, ಪಾತ್ರೆ ತೊಳೆಯೋಕ್ಕಾಗ್ತಿರ್ಲಿಲ್ಲ, ಸೊಂಟ ನೋವು ಬಗ್ಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅದೆಲ್ಲ ಇದ್ದಾಗ ಅದೆಲ್ಲ ಇತ್ತು, ಅದಿನ್ನೂ ಜಾಸ್ತಿ ಆಗಿತ್ತು. ಸೊ ಈ ಸಂಯಮ ಪದ್ಧತಿ ನಾನು ಫಾಲೋ ಮಾಡಿದ್ಮೇಲೆ ಅದೆಲ್ಲ ಹೆಂಗೋಯ್ತು ಅಂತಲೇ ಗೊತ್ತು. ನಾನು 2nd ಡೇ 3rd ಡೇಯಿಂದನೇ ನಾನು ಪಾತ್ರೆ ತೊಳೆಯೋಕ್ಕೆ ಶುರು ಮಾಡಿದೆ, ಕಸ ಗುಡ್ಸೋಕ್ಕೆ ಶುರು ಮಾಡಿದೆ. ಆ್ಯಕ್ಚುಲಿ 1 ಮಂತ್ ಮನೇಲಿರೋದ್ರಿಂದ ಎಲ್ಲ ಕೆಲಸ ನಾನೇ ಮಾಡ್ಕೊತಾ ಇದ್ದೀನಿ. ಸೊ ಅದು ಒಂದು ತುಂಬ ಖುಷಿ ಇದೆ. ಅದಕ್ಕೆ ಮುಂಚೆ ಎಲ್ಲ ಮಕ್ಕಳು ಮಾಡ್ತಾಯಿದ್ರು, ಹಸ್ಬೆಂಡ್ ಮಾಡ್ತಾಯಿದ್ರು, ನನಗೆ ಸಪೋರ್ಟಾಗಿದ್ದರು ಪಾಪ ಅವರು. ಬಟ್ ಈಗ ನಾನು ಮಾಡ್ತಾ ಇರೋದು ಖುಷಿ ಅನ್ನಿಸ್ತಾ ಇದೆ ನನಗೆ, ಅದೊಂದು ಪಾಯಿಂಟ್. ಮತ್ತು ನನಗೆ ಕಾನ್ಸ್ಟಿಪೇಷನ್ ಇದೆ, ಅದು ಕೂಡ ಮೇಲಾಗಿದೆ. ಕಾಲುಗಳಲ್ಲಿ ತುಂಬ ಊತ ಇತ್ತು. ಅದೇ ಈಗ ಮೇ ಬಿ ಸಮ್ ವಿಟಮಿನ್ಸ್ ಎಲ್ಲ ಕಡಿಮೆ, ABCD ಅಂತ ಹೇಳ್ತಾರಲ್ಲ, ಅದೆಲ್ಲ ಕಡಿಮೆ ಇರೋದ್ರಿಂದ ಕಾಲು ಊತ, ಈ ಪೇಯ್ನ್ಸ್ ಎಲ್ಲ ಬರ್ತಿತ್ತು. ಈಗ ಕಾಲು ಊತ ಅನ್ನೋದು ಇಲ್ಲವೇ ಇಲ್ಲ, ಅಷ್ಟು ಕ್ಲಿಯರಾಗಿ ನಾರ್ಮಲ್ ಆಗಿದೆ. ಮತ್ತು ಮಾಯ್ಶ್ಚರೈಸರ್ ಸಿಕ್ಕಿದೆ. ತುಂಬ ಕ್ರ್ಯಾಕ್ಸ್ ಎಲ್ಲ ಇದ್ದಿದ್ದೆಲ್ಲನೂ ಹೀಲ್ ಆಗಿದೆ. ಆ ಕ್ರ್ಯಾಕ್ಸ್ ಎಲ್ಲ ಅನ್ನೋದು ಇಲ್ಲ, ಹೋಗ್ಬಿಟ್ಟಿದೆ. ಮತ್ತು ನನಗೆ ಸ್ಕಿನ್ ತುಂಬಾ ಗ್ಲೋ ಬಂದಿದೆ, ಸ್ಕಿನ್ ಸಾಫ್ಟ್ ಆಗಿದೆ. ಈ ಓಪನ್ ಫೋರ್ಸ್ ಅಂತಾರಲ್ಲ ಅದೆಲ್ಲ ತುಂಬ ಕಡಿಮೆ ಆಗಿದೆ. ಮತ್ತು ನಾನು ವೆಯ್ಟಲ್ಲಿ 5 kg ಲಾಸ್ ಆಗಿದೆ. ನಾನು 64.5 ಇದ್ದೆ, ಈಗ 59.5 ಇದ್ದೀನಿ. ಸೊ 5 kg ಲಾಸ್ ಆಗಿದ್ದೀನಿ. ಇನ್ನೊಂದು ಮತ್ತು ಇಂಚಸ್ಸಲ್ಲಿ ಕೂಡ ಲಾಸ್ ಆಗಿದೆ. ಯಾಕಂದ್ರೆ 3 to 4 ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಒಂದು 2 years ಬ್ಯಾಕ್ ನನಗೆ ಯೂನಿಫಾರ್ಮು ಪ್ಯಾಂಟ್, ಬ್ಲ್ಯಾಕ್ ಪ್ಯಾಂಟು ಒಂದು ಬ್ಲ್ಯಾಕ್ ಶರ್ಟ್. ಸೊ ಆ ಪ್ಯಾಂಟ್ ಬೆಲ್ಟ್ ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂದರೆ ಮುಂಚೆ ಆಗ್ತಿತ್ತು, ಅದಾದಮೇಲೆ ಸ್ವಲ್ಪ ಇದು ಪ್ರಾಬ್ಲಮ್ಸು ಮೆಡಿಸನ್ ತಗೊಳ್ಳೋದ್ರಿಂದ ದಪ್ಪ ಆಗಿಬಿಟ್ಟು ದಪ್ಪ ಆಗಿಬಿಟ್ಟಿದ್ದೆ. ಒಂದು ಬಟನ್ ಹಾಕ್ತಿಕ್ಕೆ ಆಗ್ತಿರಲಿಲ್ಲ, ಒಂದು 3-4 ಇಂಚ್ ಗ್ಯಾಪ್ ಬರ್ತಾಯಿತ್ತು. ಈಗ ಆ ಪ್ಯಾಂಟ್ ನಾನು ಇವತ್ತು ಹಾಕ್ಕೊಂಡಿದ್ದೀನಿ, ಅಂದರೆ 34 ಇಂಚಸ್ ಅದು ಅಂದ್ಕೊತೀನಿ. ಆರಾಮಾಗಿ ಇವತ್ತು ಅದು ಚೆನ್ನಾಗಿ ಆಗ್ತಿದೆ, ಇವತ್ತು ಹಾಕ್ಕೊಂಡಿದ್ದೀನಿ. ಅದು ನನಗೆ ಖುಷಿ ಆಗ್ತಾಯಿದೆ. ಬೀಸಾಡಿರಲಿಲ್ಲ ಆ ಪ್ಯಾಂಟ್ನ ನಾನು, ಅದು ಇವಾಗ ಯೂಸ್ ಮಾಡಿ ಇವತ್ತು ಹಾಕಿದ್ದೀರಿ, ಅದು ತುಂಬ ಖುಷಿ ಆಗ್ತಿದೆ. ಅಷ್ಟು ಸಣ್ಣ, ಅಷ್ಟು ಇಂಚು ಲಾಸ್ ಆಗಿದೆ. ಅಂದರೆ ಶೇಪಲ್ಲೂ ಕೂಡ ಒಳ್ಳೆ ಶೇಪು, ಅಂದರೆ ಹೆಣ್ಮಕ್ಳಿಗೆ ಯಾವ ಥರ ಶೇಪ್ ಬೇಕಂದ್ರೆ ಅದು ತುಂಬ ಚೆನ್ನಾಗಾಗಿದೆ, ಅದೊಂದು ಹೇಳ್ಬೋದು. ಮತ್ತು ಇನ್ನೊಂದು ಪ್ರಾಬ್ಲಮ್ ಅಂದರೆ ನಾನು ಹೊರಗಡೆ ಹೋದರೆ ನನಗೆ ಹೆಡೇಕ್ ಅನ್ನೋದು ಬರ್ತಾಯಿತ್ತು. ನನಗೆ ಈ ಚಳಿ ಮಳೆ ಎಲ್ಲ ಆಗೋದಿಲ್ಲ. ಹೊರಗಡೆ ಜರ್ನಿ ಮಾಡಿದ್ರೆ ಅಂದರೆ ಬಸ್ಸಲ್ಲಿ, ಕಾರಲ್ಲಿ, ಏನರಲ್ಲಿ ಹೋದ್ರೂ ನನಗೆ ಆಗಲ್ಲ, ಅದು ಹೆಡ್ಡೇಕ್ ಅನ್ನೋದು ಬಂದುಬಿಡ್ತಾಯಿತ್ತು. ಬಟ್ ನಾನು ಇವಾಗ 1 ತಿಂಗಳ ನಾನು ಹೊರಗಡೆ ಹೋಗಿಲ್ಲ. ಮೊನ್ನೆ ಒಂದಿನ ಹೋಗಿದ್ದೀನಿ, ಫುಲ್ ಜರ್ನಿ, ಟ್ರಾಫಿಕ್ ಜಾಮು ಫುಲ್ಲು. ಅಂದರೆ ನಾನು 11 ಗಂಟೆಗೆ ಹೋದಳು, 3 ಗಂಟೆಗೆ ಮನೆಗೆ ಬಂದಿದ್ದು. ½ hour ಮಾತ್ರ ಟೆಂಪಲ್ ಅಷ್ಟೇ. ಅದು ಬಿಟ್ಟರೆ ಫುಲ್ ಜರ್ನಿಯಲ್ಲೇ ಇದ್ದೀನಿ. ಆ ಸೌಂಡ್, AC ಆ ಸೌಂಡಲ್ಲಿ, ಆ ಇರಿಟೇಷನಲ್ಲಿ ಹೋದರೂ ಕೂಡ ನನಗೇನು ಬೇಜಾರಾಗಿಲ್ಲ, ಆ ಇರಿಟೇಷನ್ ಅಂದು ಆಗಿಲ್ಲ. ಮತ್ತು ಆ ಹೆಡ್ಡೇಕ್ ಅನ್ನೋದು ಬರಲೇ ಇಲ್ಲ. ಮನೆಗೆ ಬಂದು ಜಂಡು ಬಾಮ್ ಹಚ್ಚಿ ಅದೆಲ್ಲ ಮಾಡ್ತಾಯಿದ್ದೆ. ಅದು ಏನು ನನಗೆ ಬಂದರೆ ನನ್ನ ಹತ್ರ ಪರ್ಸಲ್ಲಿ ಇರಬೇಕಾಗಿತ್ತು, ನನ್ನ ಬೆಡ್ಡಲ್ಲಿ ಇರಬೇಕಾಗಿತ್ತು. ಎಲ್ಲಿ ನೋಡಿದ್ರೆ ನಾನು ಜಂಡು ಬಾಮ್ ಇಟ್ಕೊಂಡಿರ್ತಾ ಇದ್ದೆ. ಯಾಕಂದರೆ ಅಷ್ಟು ನನಗೆ ಅದು ಪ್ರಾಬ್ಲಮ್ ಆಗ್ತಿತ್ತು. ಅದನ್ನು ಹಚ್ಚಿದ್ರೇ ನನಗೆ ಸಮಾಧಾನ. ಅಂದರೆ ನಾರ್ಮಲ್ ಇಲ್ಲ, ಆ ರೆಡ್ ಸ್ಟ್ರಾಂಗ್ ಜಂಡು ಬಾಮ್ ಅದನ್ನು ಹಚ್ಚಿದ್ರೇ ನನಗೆ ಆಗ್ತಾಯಿತ್ತು. ಅಂಥದ್ದು ನಾನು ಈ 24 ಡೇಸಿಂದ ಆ ಜಂಡು ಬಾಮ್ ಅನ್ನೋದು ಯೂಸೇ ಮಾಡಿಲ್ಲ, ಅಷ್ಟು ಚೆನ್ನಾಗಿ ಕ್ಯೂರ್ ಆಗಿದೆ. ಮತ್ತು ನೆಕ್ ಪೇಯ್ನ್ ಅಂದರೆ ಅದೇ ಈ ನೆಕ್ ಇಲ್ಲಿಂದ ಹಿಡ್ದು ಕಿವಿಯಿಂದ ಹಿಡ್ದು ಆ ಕಿವಿ ಪೇಯ್ನ್ ಇತ್ತು. ಒಳಗಡೆ ಕಿವಿ ಗುಯಿ ಅನ್ನೋದು, ಆ ನೋವು ತುಂಬ ಇತ್ತು.
ಆ ನೋವು ಹೋಗಿದೆ. ಆ ಗುಯ್ ಅನ್ನೋ ಸೌಂಡು ನನಗೆ ಮಾತ್ರನ ಬೇರೆಯವ್ರಿಗೆಲ್ಲ ಇದೆ ಅಂತ ನಾನು ಅಂದ್ಕೊತಿದ್ದೆ. ಬಟ್ ಅದು ಗೊತ್ತಿಲ್ಲ. ಇವಾಗ ಅದು ನನಗೆ ಕ್ಲಿಯರ್ ಆಗಿದೆ. ಅಂದರೆ ಓ ಇಲ್ಲ, ಇಷ್ಟು ಕ್ಲಿಯರಾಗಿ ಕೇಳ್ತಿದ್ದೆ. ಅದು ಗುಯ್ ಅನ್ನೋದು ಹೊಟ್ಟೋಗ್ಬಿಟ್ಟಿದೆ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಸೊ ಅದು ಒಂದು ಪಾಯಿಂಟ್ ಇದೆ ಇದರಲ್ಲಿ. ಆಮೇಲೆ ಈ ನೆಕ್ಕಲ್ಲಿ ಇದು ಒಂದು ಕೆಲವರಿಗೆ ಫೋಲ್ಡ್ ಆಗುತ್ತೆ ಗೊತ್ತಾ, ಈ ಕೂತ್ಕೊಂಡು ಇದೊಂದು ಹಂಪ್ಸ್ ಥರ ಆಗಿರುತ್ತೆ. ಇಲ್ಲೊಂದು 1 ಇಂಚಷ್ಟು ಆಗಿತ್ತು, ಅದು ಕೂಡ ಕ್ಯೂರ್ ಆಗಿದೆ. ಅಂದರೆ ಫುಲ್ ಫ್ಲ್ಯಾಟ್ ಆಗ್ತಾ ಇದೆ ಹಿಂದೆಗಡೆ ಫುಲ್ಲು. ನನಗೆ ಹಿಂಗಂದರೆ ಒಂದು ಸ್ಟೆಪ್ ಹಿಂಗೆ ಆಗ್ತಾ ಇತ್ತು. ಈಗ ಅದು ಒಂದು ತುಂಬ ಫ್ಲ್ಯಾಟ್, ಅಂದರೆ ಅಷ್ಟು ಚೆನ್ನಾಗಾಗಿದೆ. ಒಂದು 10% ಇರ್ಬೋದು ಅಷ್ಟೇ. ಇನ್ನೊಂದು ವಾರ ತಗೊಂಡ್ರೆ ಜ್ಯೂಸ್ ಐಟಮ್ ಅದು ಮುಗೀತು, ಅದು ಹೊಟ್ಟೋಗ್ಬಿಡುತ್ತೆ ಕ್ಲಿಯರ್. ಅದಾಯಿತು. ಮತ್ತು ಕೆಳಗಡೆ ಕೂತ್ಕೊಂಡ್ರೆ ನನಗೆ ಹೇಳಲಿಕ್ಕೆ ಎದ್ಮೇಲೆ ಒಂದು 5 ನಿಮಿಷ ಸೊಂಟ ಬಗ್ಗಿಸ್ಕೊಂಡೇ ಓಡಾಡಬೇಕಾಗಿತ್ತು. ಈಗ ಆ ಥರ ಇಲ್ಲ. ಕೂತ್ಕೊಂಡ್ರೆ ಆರಾಮಾಗಿ ಎದ್ದು ಹೋಗ್ತೀನಿ, ಸ್ಟ್ರೈಟಾಗಿ ಇರ್ತೀನಿ. ಅಂದರೆ ಆ ಫ್ಲೆಕ್ಸಿಬಿಲಿಟಿ ಆಗಿದೆ ಬಾಡಿಯಲ್ಲಿ. ಪೇಯ್ನ್ ಅನ್ನೋದಿಲ್ಲ, ಫ್ಲೆಕ್ಸಿಬಿಲಿಟಿ, ಫ್ರೀಯಾಗಿ ಹಗುರವಾಗಿದೆ, ಅಷ್ಟು ಚೆನ್ನಾಗಾಗಿದೆ. ಮತ್ತು ನನಗೆ ಬಾಡಿಯಲ್ಲಿ ಒಂದು 3 ಮಂತ್ಸಿಂದ ತುಂಬ ಹೀಟ್, ಬಾಡಿಯಲ್ಲಿ ತುಂಬ ಹೀಟ್ ಆಗ್ತಾಯಿದೆ. ಅಂದರೆ ಅದು ನನಗೆ ಹೀಟ್ ಅಂತ ಗೊತ್ತಾಗ್ತಿಲ್ಲ. ಮನೆಯಲ್ಲಿ ಜ್ವರ ಅಂತ ಹೇಳ್ತಾಯಿದ್ರು. ಆ ಬಾಡಿ ಹೀಟಿಂದ ಏನಾಗ್ತಿತ್ತು, ತಲೆನೋವು ಬರ್ತಾಯಿತ್ತು, ಕಣ್ಣೆಲ್ಲ ತುಂಬ ಉರಿ, ಬರ್ನಿಂಗ್. ಅದಕ್ಕೆ ನಾನೇನು ಮಾಡ್ತಾಯಿದ್ದೆ, ಯಾವಾಗ ಹೋಗಿ ಮುಖ ತೊಳಿತಾ ಇರೋದು, ಅದು ಒರೆಸ್ತಾ ಇರಲಿಲ್ಲ, ಹಾಗೆ ಬಿಡ್ತಾ ಇದ್ದೆ. ಅದು ಸ್ವಲ್ಪ ತಣ್ಣಗೆ ಅನ್ನಿಸ್ತಾ ಇತ್ತು. ಅದು ಆಗಿಲ್ಲ ಅಂದಾಗ ಏನು ಮಾಡ್ತಿದ್ದೆ, ಈ ಟಿಶ್ಯೂ ಪೇಪರ್ ಒದ್ದೆ ಮಾಡಿ ಅವಾಗ ಒರೆಸ್ಕೊಳ್ತಾ ಇತ್ತು, ಕಣ್ಣಿಗೆ ಇಟ್ಕೊಳ್ತಾ ಇರೋದು. ಅದು ಇಮಿಡಿಯೇಟಾಗಿ 2-3 ಸೆಕೆಂಡಿಗೆ ಆ ಬಿಸಿ ಆಗೋಗ್ತಾ ಇತ್ತು ಆ ಟಿಶ್ಯೂ ಪೇಪರ್. ಆ ಥರ ಅಂದರೆ ವೆಟ್ ಮಾಡಿದ್ದು ಅಷ್ಟು ಬೇಗ ಡ್ರೈ ಆಗ್ತಾಯಿತ್ತು. ಆ ಥರ ಅಷ್ಟು ಬಾಡಿ ಹೀಟಾಗಿ, ಓವರ್ ಹೀಟಾಗಿ, ಈ ಗಂಟ್ಲಿಂದ ಬಂದು ಈ ನಾಲಿಗೆ ಈಗ ಹುಣ್ಣೆಲ್ಲ ಸ್ಟಾರ್ಟ್ ಆಗಿಬಿಡ್ತು. ಅಂದರೆ ಅಷ್ಟು ಹೀಟ್ ಇದೆ ಬಾಡಿಯಲ್ಲಿ, ಅದು ನಮಗೆ ಗೊತ್ತಾಗ್ತಿರ್ಲಿಲ್ಲ. ಆ ಓವರ್ ಸ್ಟ್ರೆಸ್ ಆಗೋಗ್ಬಿಟ್ಟಿತ್ತು ನನಗೆ. ಅಂದರೆ ಬಾಡಿ ಅಷ್ಟು ಪೇಯ್ನ್ಸ್ ಆಗಿ ಓವರ್ ಆಗಿಬಿಟ್ಟಿತ್ತಲ್ಲ, ಗ್ಯಾಸ್ಟ್ರಿಕ್ ಆಗಲಿ ಇದೆಲ್ಲ. ಸೊ ಆ ಅಲ್ಸರ್, ಅಂದರೆ ಮೌತ್ ಅಲ್ಸರ್ ಅಂತಾರಲ್ಲ, ಅಂದರೆ ಬಾಯಿ ಹುಣ್ಣು, ಅದು ಕೂಡ ಎಲ್ಲ ಗುಣ ಆಗಿದೆ. ಗ್ಯಾಸ್ಟ್ರಿಕ್ ಅನ್ನೋದು ಬರಲಿಲ್ಲ. ಆ ಬ್ಲೋಟಿಂಗ್ ಅನ್ನೋದು ಕಡಿಮೆ ಆಗಿದೆ. ಆ್ಯಕ್ಚುಲಿ ನನ್ನ ಹೊಟ್ಟೆ ಹೆಂಗಿತ್ತಂದರೆ, ಒಂದು ಬಾಣಲಿ ತೊಗೊಂಡು ನಾವು ಬಾರ್ಲಾಕಿದ್ರೆ ಹೆಂಗಿರುತ್ತೆ ರೌಂಡಾಗಿ, ಆ ಥರ ನನ್ನ ಹೊಟ್ಟೆ ಇತ್ತು. ಅದು ಕೂಡ ಫ್ಲ್ಯಾಟ್ ಆಗ್ತಾ ಬರ್ತಾಯಿದೆ. ವೆರಿ ಹ್ಯಾಪಿ, ತುಂಬ ಖುಷಿ ಆಗ್ತಾಯಿದೆ. ಮತ್ತು ನಾನು ಇನ್ನೊಂದು ಇಲ್ಲಿ ತಪ್ಪೇನು ಮಾಡಿದ್ದಂದರೆ, ಈ ಸಮಯದಲ್ಲಿ ಜ್ಯೂಸು ಅಂದರೆ ಸಕ್ಕರೆ, ಕಾಫಿ, ಟೀ ಕುಡಿಬೋದು ಅಂತಾರೆ. ಬಟ್ ಸ್ವಲ್ಪ ದಿನ ಬಿಟ್ಟಿದ್ದೆ, ಒಂದು 5 ಡೇಸು. ಬಟ್ ಆಮೇಲೆ ಬೇಕೇ ಅನ್ನಿಸ್ತಿತ್ತು. ನಾನು ಚಿಕನ್ ಆರಾಮಾಗಿ ಬಿಟ್ಬಿಟ್ಟಿದ್ದೀನಿ, ಆದರೆ ಟೀ ಬಿಡೋಕ್ಕಾಗಿಲ್ಲ ನನ್ನ ಕೈಯಲ್ಲಿ. ಸೊ ನಾನು ಟೀ ಕುಡಿತಾ ಇದ್ದೆ. ಅದು ಸಕ್ಕರೆ ಬೆಲ್ಲ ಹಾಕಿದ್ರೆ ಇಷ್ಟ ಆಗ್ತಿರಲಿಲ್ಲ. ಸೊ ಸಕ್ಕರೆ ಹಾಕ್ಕೊಂಡೇ ಕುಡಿತಾ ಇದ್ದೆ. 1 ಟೈಮ್ ಬೆಳಗ್ಗೆ, 1 ಟೈಮ್ ಸಾಯಂಕಾಲ, 1 ಟೈಮ್. ಸೊ ಅದು ಕುಡಿದ್ರೂ ಕೂಡ ನನಗೆ ಗ್ಯಾಸ್ಟ್ರಿಕ್ ಅನ್ನೋದು ಬರಲಿಲ್ಲ, ಬ್ಲೋಟಿಂಗ್ ಆಗಲಿಲ್ಲ. ಅಂದರೆ ಚೆನ್ನಾಗಾಯಿತು. ಅಂದರೆ ಟೀ ಕುಡಿದ್ರೆ ಗ್ಯಾಸ್ಟ್ರಿಕ್ ಅಂತಾರೆ. ಬಟ್ ಇದರಲ್ಲಿ ನನಗೆ ಅವರು ಗುರುಗಳು ಏನು ಹೇಳ್ತಿದ್ರು ಅಂದರೆ, ಏನು ಬೇಕಾದ್ರೂ ತೊಗೊಳ್ಬೋದು ಲಿಕ್ವಿಡ್ ಐಟಮ್ಸು, ಸೊ ಏನೂ ಪರವಾಗಿಲ್ಲ, ನಿಮಗೆ ಜೀರ್ಣಶಕ್ತಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ. ಸೊ ಆ ನಂಬಿಕೆಯನ್ನು ನಾನು ಕುಡಿತಿದ್ದೆ. ನನಗೇನೂ ಪ್ರಾಬ್ಲಮ್ ಆಗಿಲ್ಲ. ಆ್ಯಕ್ಚುಲಿ ಇನ್ನೂ ಚೆನ್ನಾಗಾಯಿತು. ಅದಾದಮೇಲೆ ಯಾಕಂದರೆ ಪಾಯಿಂಟ್ಸ್ ಬರ್ಕೊಂಡಿದ್ದೀನಿ. ಯಾಕಂದ್ರೆ ನೋವಿದ್ರೆ ಮಾತ್ರ ಆ ಪಾಯಿಂಟ್ಸ್ ಗುರ್ತಿರುತ್ತೆ. ಇಲ್ಲಾಂದರೆ ಅದು ನೋವಿಲ್ಲ ಅಂದರೆ ನಮ್ಗೆ ಇದಿತ್ತ ಅಂತ ನಮಗೆ ಡೌಟ್ ಬರುತ್ತೆ. ಅದಕ್ಕೋಸ್ಕರ ನಾನು ಬರ್ಕೊಂಡಿದ್ದೀನಿ, ಎಲ್ಲ ಒಂದೊಂದಾಗಿ ಹೇಳ್ತಾ ಇದ್ದೀನಿ. ಓಕೆನಾ? ಮತ್ತು ಅದೇ ಪಾತ್ರೆ ತೊಳೆಯೋಕ್ಕಾಗೋದು ಅದೆಲ್ಲ ನಾನು ಮಾಡ್ತಾಯಿದ್ದೆ. ಆಮೇಲೆ ಅಂದರೆ ಈಗ ಹೆಂಗಿದ್ದೀವಂದರೆ, ಆ್ಯಕ್ಚುಲಿ ನಾವು 1 ತಿಂಗಳು ಮುಂಚೆ ನಾನು ಒಂಥರ ಏಜ್ ಆದಂಗೆ, ಅಂದರೆ ಈಗ ನಾನು 49 ಅಂದರೆ ನನಗೆ 59-60 ಫೀಲ್ ಆಗ್ತಿತ್ತು. ಅಂದರೆ ಅಷ್ಟು ನಾನು ಇವಾಗಲೇ ಹಿಂಗಾಗ್ಬಿಟ್ಟು ಅನ್ನೋ ಫೀಲಿಂಗ್ ಆಗ್ತಾಯಿತ್ತು. ಅಂದರೆ ಈಗ ನನಗಿಂತ ಏಜ್ ಆಗಿರೋರು ಅಂದರೆ ಇವಾಗ ನಮ್ಮಮ್ಮ 69-70, ಅವರು ಎಷ್ಟು ಚೆನ್ನಾಗಿ ಮನೇಲಿ ಮಗು ನೋಡಿಕೊಂಡು ಕೆಲಸ ಮಾಡಿಕೊಂಡು ವಾಕಿಂಗ್ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಆಕ್ಟಿವಾಗಿದ್ದಾರೆ. ನಾನು ಅಮ್ಮನ ಮನೆಗೆ ಹೋದರೆ ನನಗೆ ನಾಚಿಕೆ ಆಗ್ತಾಯಿತ್ತು. ಇದೇನಪ್ಪ ನಾನು ಹಿಂಗಿದ್ದೀನಿ, ನಾನೇ ಒಂಥರ ಮುದುಕಿ ಥರ ಆಡ್ತಾಯಿದ್ದೀನಿ, ಅಮ್ಮನೇ ಎಷ್ಟು ಚೆನ್ನಾಗಿದ್ದಾರಲ್ಲ ಅಂತ ನನಗೊಂದು ನಾಚಿಕೆ ಆಗ್ತಾಯಿತ್ತು. ಇದಾಗಲ್ಲ ಏನೋ ಅಂತಂದ್ಬಿಟ್ಟು ಇವಾಗ ಆ್ಯಕ್ಚುಲಿ ನಾನು 49 ಅಲ್ಲ 39 ಆಗಿದ್ದೀನಿ. ಅಂದರೆ 10 ಇಯರ್ಸ್ ಬ್ಯಾಕ್ ಬಂದಿದ್ದೀನಿ. ಅಂದರೆ ಅಷ್ಟು ಖುಷಿ ಆಗ್ತಾಯಿದೆ. ಇನ್ನೂ ಒಂದು 10 ವರ್ಷ ನನಗೆ ಆಯುಸ್ ಹೆಚ್ಚಾಯಿತು, ಹೆಲ್ತ್ ಇಂಪ್ರೂವ್ ಆಗಿದೆ. ಸೊ ಇನ್ನೂ ಆರಾಮಾಗಿ ಒಂದು 10 ವರ್ಷ ಕಳಿಬೋದು ಅನ್ನೋ ಫೀಲಿಂಗ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಗುರುಗಳಿಗೆ ಧನ್ಯವಾದಗಳನ್ನ ಹೇಳಬೇಕು. ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಗುರುಗಳಿಗೆ. ಈ ಹಿಂದೂ ಚೈತನ್ಯ ಅನ್ನೋದು, ಹಿಂದೂಯಿಸಮ್ ಅನ್ನೋದು ಏನಂತ ನಮಗೆ ಹೇಳ್ಕೊಟ್ರು. ಆ್ಯಕ್ಚುಲಿ ಗುರುಗಳು ನೋಡಿದ್ರೆ ಅದು ಬದ್ರಿನಾಥ್ ಹೋದರೂ ಕೂಡ ನಮ್ಗೆ ಎಷ್ಟು ಚೆನ್ನಾಗಿ ನಮ್ಮ ಕೈ ಹಿಡ್ದು ನಡೆಸಿದ್ದಾರೆ. ಒಂದೊಂದು ಮೂಮೆಂಟು, ಒಂದು ದಿನಾನೂ ಅವರು ಈ ಥರನೇ ಮಾಡಿ, ಈ ಥರ ಇರಿ, ಕಂಪ್ಲೀಟ್ ಮಾಡಿ. ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲಿ ಕೆಲವರು ಕ್ಯಾನ್ಸಲ್ ಮಾಡೋರು ಇದ್ದಾರೆ, ಬ್ರೇಕ್ ಆಗ್ತಾಯಿದೆ, ನೀವು ಕಂಪ್ಲೀಟ್ ಮಾಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಅವ್ರು ಎಷ್ಟು ಮೋಟಿವೇಶನ್ ಮಾಡಿ ಹೇಳ್ತಾ ಇದ್ದು, ಅಷ್ಟು ಚೆನ್ನಾಗಿ ನಾವು ಕೈ ಹಿಡಿದು ನಡೆಸಿದ್ದಾರೆ.
ಅದಕ್ಕೋಸ್ಕರ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಧನ್ಯವಾದಗಳು. ಗುರೂಜಿ ನಿಮಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಅಷ್ಟು ಪೇಷನ್ಸ್ ಇಟ್ಕೊಂಡು ಒಬ್ಬೊಬ್ರ ಹತ್ರನೂ ಅವರಿಗೆ ಕ್ವಶನ್ಗೆ, ಆ ಡೌಟ್ಸಿಗೆ ಆನ್ಸರ್ ಹೇಳಿ ಅವ್ರನ್ನ ಸರಿ ಮಾಡಿ ಅದು ಹೇಳೋಕ್ಕಾಗದೇ ಇರೋದು, ಆ ಡೌಟ್ಸ್ ಎಲ್ಲ ನಮಗೂ ಕೂಡ ಕ್ಲಿಯರ್ ಆಗ್ತಾಯಿತ್ತು. ಆ ಪ್ರಶ್ನೆಗಳಿಗೆಲ್ಲ ನಮಗೂ ಆನ್ಸರ್ ಸಿಗ್ತಾಯಿತ್ತು. ಥ್ಯಾಂಕ್ ಯು ಸೋ ಮಚ್ ಗುರೂಜಿ, ತುಂಬ ಚೆನ್ನಾಗಿ ಇದು ಮಾಡಿದೆ. ಅಂದರೆ ಈಗ ಧ್ಯಾನದಲ್ಲಿ ಹೇಳ್ತಾ ಇದ್ರು ವಿತ್ ನೋ ಡಾಕ್ಟರ್ ನೋ ಮೆಡಿಸನ್ ಅಂತ. ಆ್ಯಕ್ಚುಲಿ ಇದರಲ್ಲಿ ಹೇಳ್ಬೋದು, ಅದನ್ನು ನಾವು ಫಾಲೋ ಮಾಡಿದ್ವಿ, ಬಟ್ ಅದರಲ್ಲಿ ರಿಸಲ್ಟ್ ಅಷ್ಟಾಗಿ ಕಾಣಿಸ್ಲಿಲ್ಲ. ಸೊ ಈ 24 ಡೇಸ್ ಸಂಯಮ ಅಂದರೆ ಆ್ಯಕ್ಚುಲಿ ನಾವು ನೋಡಿದ್ದು 20 ಡೇಸ್ ಅಷ್ಟೇ, 4 ಡೇಸ್ ನಾವು ಊಟ ಮಾಡಿದ್ದೀವಿ. ಸೊ ಈ 20 ಡೇಸ್ ಅಥವಾ 24 ಡೇಸ್ ಕೋರ್ಸಲ್ಲಿ ವಿತೌಟ್ ಮೆಡಿಸನ್, ವಿತೌಟ್ ಡಾಕ್ಟರನ್ನು ನಾವು ಇಷ್ಟು ಆರೋಗ್ಯ ಇಂಪ್ರೂವ್ ಮಾಡ್ಕೊಂಡಿದ್ದೀವಿ ಅಂದರೆ ಹೇಳಬೇಕಂದ್ರೆ 100%ವರೆಗೂ ನಾವು ಅಚೀವ್ ಆಗಿದ್ದೀವಿ ಅಂತ ಹೇಳ್ಬೋದು. ಸೊ ಇದರಲ್ಲಿ ಹೇಳ್ಬೋದು ನಾವು ವಿತೌಟ್ ಮೆಡಿಸನ್, ನೋ ಡಾಕ್ಟರ್ ನೋ ಮೆಡಿಸನ್ ಅಂಥೇಳಿ. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಗುರೂಜಿ, ನಿಮಗೆ ಧನ್ಯವಾದಗಳು. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ ಯು ಸೋ ಮಚ್ ಗುರೂಜಿ.